ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭದ್ರತೆ ಇಲ್ಲದೆ ಎಸ್ಎಸ್ಎಲ್ಸಿ ಉತ್ತರ ಪತ್ರಿಕೆಗಳನ್ನು ರವಾನೆ ಮಾಡಲಾಗಿದೆ. ಇಂಗ್ಲಿಷ್ ಪರೀಕ್ಷೆಯ ಉತ್ತರ ಪತ್ರಿಕೆಗಳು ಭದ್ರತೆ ಇಲ್ಲದೆ ದ್ವಿಚಕ್ರ ವಾಹನದಲ್ಲಿ ಪತ್ರಿಕೆಗಳನ್ನು ಶಿಫ್ಟ್ ಮಾಡಲಾಗಿದೆ. ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಎಸ್ಎಸ್ಎಲ್ಸಿ ಉತ್ತರ ಪತ್ರಿಕೆಗಳು ಅಂದರೆ ಆನ್ಸರ್ ಶೀಟ್ಸ್ಗಳನ್ನು ರವಾನೆ ಮಾಡಲಾಗಿದೆ. ಇಂಗ್ಲಿಷ್ ಪರೀಕ್ಷೆಯ ಆನ್ಸರ್ ಶೀಟ್ಸ್ ಇದು. ಯಾವುದೇ ಭದ್ರತೆ ಇಲ್ಲದೆ ದ್ವಿಚಕ್ರ ವಾಹನದಲ್ಲಿ ಪತ್ರಿಕೆಗಳನ್ನು ರವಾನೆ ಮಾಡಲಾಗಿದೆ. ಜೀ ಕನ್ನಡ ನ್ಯೂಸ್ ಕ್ಯಾಮೆರಾದಲ್ಲಿ ಎಡವಟ್ಟು ಸೆರೆಯಾಗಿದೆ. ಮೂಡಲಗಿಯ ಉಮಾಬಾಯಿ ಪ್ರೌಢಶಾಲಾ ಕೇಂದ್ರ ಇದು. ಬೆಳಗಾವಿಯ ಮೂಡಲಗಿಯ ಉಮಾಬಾಯಿ ಪ್ರೌಢಶಾಲೆಯಿಂದ ಈ ರೀತಿ ಆನ್ಸರ್ ಶೀಟ್ಸ್ಗಳನ್ನು ಶಿಫ್ಟ್ ಮಾಡಬೇಕಾದ್ರೆ ಇಷ್ಟೊಂದು ನೆಗ್ಲಿಜೆನ್ಸಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಈಗ ಒಂದು ಎಕ್ಸಾಮ್ ಪೇಪರ್ ಕ್ವೆಶ್ಚನ್ ಪೇಪರ್ ತೊಗೊಂಡು ಬರಬೇಕಾದ್ರೆ ಎಷ್ಟು ಸೆಕ್ಯೂರಿಟಿಯಿಂದ ತೊಗೊಬಂದು ಆ ಒಂದು ಸೆಂಟರ್ಗಳಿಗೆ ತರ್ತಾರೋ, ಆದರೆ ವಾಪಸ್ ಆ ಆನ್ಸರ್ ಶೀಟ್ಸ್ನ ತೊಗೊಂಡು ಹೋಗಬೇಕಾದ್ರೆ ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಪೇಪರ್ ಇದು ಆನ್ಸರ್ ಪೇಪರ್ ಬೇಸ್ ಹೋಯ್ತಿರಿ ಹಿಂಗೆ ಈ ಸೋರಿಕೆ ಆಕೈತಂದ್ರೆ ಹೆಂಗೆ ರೀ ಡೈಲಿ ಹಿಂಗೆ ಹೋಯ್ತಿರಿ? ಹೌದ್ರಿ? ಇಲ್ಲ ನನಗೆ ಗೊತ್ತಿರಕ್ಕಿಲ್ಲ ಅದ, ಅದಕ್ಕೆ ಕೇಳಿದೆ ನಾನು. ನೀವು ಸರ್? ಓಹೋ ಹೌದನ್ರಿ ಸರ್. ನೀವು ಸರ? ಡಿ ಗ್ರೂಪ್. ಇದು ಯಾವ ಸ್ಕೂಲು? ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಇನ್ನು ಎಸ್ಎಸ್ಎಲ್ಸಿ ಅನ್ನೋದು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂತ ಹೇಳ್ತಾರೆ, ಆದರೆ ಆನ್ಸರ್ ಶೀಟ್ಸ್ ವಿಷಯದಲ್ಲಿ ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ? ಇದು ಶಿಕ್ಷಕರ ಲೋಪನ ಹೇಗೆ ಅಂತ? ಹೌದು ಸಿಂಚನ, ಇದು ಏನಂತಂದ್ರೆ ಇದು ಒಂದು ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿರುವಂತಹ ಉಮಾಬಾಯಿ ಪ್ರೌಢಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ದ್ವಿಚಕ್ರದ ವಾಹನ ಮೇಲೆ ಪರೀಕ್ಷಾ ಸಿಬ್ಬಂದಿ ಆಗಿರುವಂತಹ ಬೆಳಗಲಿ ಸರ್ ಹಾಗೂ ಆಮೇಲೆ ಡಿ ಗರ್ಜೆಯ ಓರ್ವ ನೌಕರನನ್ನು ಸೇರಿಸಿಕೊಂಡು ಬೈಕ್ ಮೇಲೆ ಸುಮಾರು 3,000 ಉತ್ತರ ಪತ್ರಿಕೆಗಳನ್ನು ಬೈಕ್ ಮೇಲೆ ರವಾನೆ ಮಾಡಿರುವಂತದ್ದು. ಈ ಎಲ್ಲ ಘಟನೆಗಳು ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಇದರ ಬೆನ್ನಲ್ಲೇ ಡಿಡಿಪಿ ಅವರನ್ನು ಕೂಡ ಸಂಪರ್ಕಿಸಿದ್ರು ಕೂಡ ಅವರು ಇದಕ್ಕೆ ಹಾರೈಕೆ ಉತ್ತರನೇ ನೀಡ್ತಾ ಇದ್ದಾರೆ. ಏನಂತಂದ್ರೆ ಪ್ರಶ್ನೆ ಪತ್ರಿಕೆ ಮಾತ್ರನ ಕಿಮ್ಮತ್ತಿರತ್ತಾ, ಉತ್ತರ ಪತ್ರಿಕೆಗೆ ವ್ಯಾಲ್ಯೂ ಇರಲ್ವಾ ಎನ್ನುವಂಥದ್ದು ಕೂಡ ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಾ ಇರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಸರ್?